ಇವತ್ತು ನಾವು ತಿನ್ನೋ ಫಲ ಇದೆಯಲ್ಲ, ಅದು ನಮ್ಮ ತಂದೆ ತಾತ ಅವ್ರು ಇಟ್ಟಿರೋ ಮರಗಳು. ಆ ಫಲ ತಿಂತಾ ಇರೋದು ನಾವು. ಅದಕ್ಕೆ ನನ್ನ ಜೀವನದಲ್ಲಿ ನಾನು ಆಲ್ಮೋಸ್ಟ್ 1,00,000 ಮರಗಳು ಇಟ್ಟಿದ್ದೀನಿ. 1,00,000 ಮರಗಳು. ನನ್ನ ಕಂಪನಿಯಲ್ಲಿ ಒಂದು ಪಾಲಿಸಿ ಇದೆ, ಯಾವುದು ಮರ ಕಟ್ ಮಾಡಂಗಿಲ್ಲ. ಯಾವ್ದೋ ವೇಸ್ಟ್ ಮರಗಳಿದ್ರೆ ಅದು ಕಟ್ ಮಾಡ್ತೀವಿ ಹೊರತು, ತೆಂಗು ಮಾವು ಬೇವು ಅಂತದೆಲ್ಲ ಇದ್ರೆ ನಾನು ಅದನ್ನ ರೀಪ್ಲಾಂಟ್ ಮಾಡ್ತೀನಿ. JCB ತಗೊಂಡ್ಬಂದು ಎಸ್ಕವೇಷನ್ ಮಾಡಿ ಬೇರೊಂದ್ ಕಡೆ ಅದನ್ನ ಮನೆ ಮಾಡ್ಕೊಡ್ತೀನಿ. ಯಾಕಂದ್ರೆ ಮರಕ್ಕೆ ಮಾತಾಡಕ್ಕಾಗಲ್ಲ. ನಾವು ಚಾಕು ತಗೊಂಡು ಕಟ್ ಮಾಡಬಹುದು, ಏನು ಹೇಳಕ್ಕಾಗಲ್ಲ. ಬಟ್ ನಾವು ಥಿಂಕ್ ಮಾಡಬೇಕು, ಇವತ್ತು ನಾವು ತಿನ್ನೋದು ನಮ್ಮ ತಂದೆ ತಾತ ಮುತ್ತಾತ ಅವರು ಇಟ್ಟಿದ್ದು ಅಂತ. ಅದಕ್ಕೆ 1,00,000 ಮರಗಳನ್ನ ಇಟ್ಟಿದ್ದೀನಿ. ಆಮೇಲೆ ದುಬೈನಲ್ಲಿ ಮರ ಬೆಳೆಯಲ್ಲ ಅಂತಾರೆ, ಗಿಡ ಬೆಳೆಯಲ್ಲ ಅಂತಾರೆ. ಇಲ್ಲಿ ನಮ್ಮ ಮನೆಯಲ್ಲೇ ನಾನು ಶುಗರ್ ಕೇನ್ ಇಟ್ಟಿದ್ದೀನಿ, ಒಳ್ಳೆ ಸಿಹಿ ಬರುತ್ತೆ. ಆಮೇಲೆ ಮಾವು, ಸಪೋಟ, ಏನು ಇದು ನುಗ್ಗೆಕಾಯಿ, and all these trees I've planted. So let me thank my beautiful family. My wife, she's here, Lini. My son Rohit, he manages the Dubai division, and my daughter Ria. And it was an amazing thing. ಇಲ್ಲೊಂದು ಅದ್ಭುತ ನಡೀತು. ನಮ್ಮ ರಾಷ್ಟ್ರಗೀತೆ ನಾವೇ ಹಾಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದೇನೋ ಮೈಕ್ ಸ್ಪೀಕರ್ ಇಟ್ಕೊಂಡು ಹಾಡ್ತಾರಂತೆ. ನನಗೆ ಮೊನ್ನೆ ನಾನು ಸ್ಲೋವಾಕಿಯನ್ನಲ್ಲಿದ್ದೆ, ನಮ್ಮ ರಾಷ್ಟ್ರಪತಿ ಅವ್ರ ಜೊತೆ ಹೋಗಿದ್ದೆ, ಅವ್ರ ಬಿಸ್ನೆಸ್ ಮೀಟಿಗೆ. ಅಲ್ಲಿ ಸ್ಲೋವಾಕಿಯನ್ ಮಕ್ಕಳು ನಮ್ಮ ರಾಷ್ಟ್ರಗೀತೆ ಆಡಿದ್ರು. ಹಂಗೆ ನಮ್ಗೆಲ್ಲ ರೋಮಾಂಚ ಆಗುತ್ತೆ. ಲೈವ್ ಆಗಿ ಆಡಿದ್ರು ಸ್ಲೋವಾಕಿಯನ್ ಮಕ್ಕಳು, ಅಷ್ಟು ಚೆನ್ನಾಗಿ ಆಡಿದ್ರು. ನಾವ್ಯಾಕೆ ಮೈಕ್ ಇಡ್ಬೇಕು, ನಾವ್ಯಾಕೆ ಈ ಸ್ಪೀಕರ್ ಇಟ್ಟು ಆಡ್ಬೇಕು? ನಮ್ಮ ರಾಷ್ಟ್ರಗೀತೆ ನಾವೇ ಆಡ್ಬೋದಲ್ಲ. ತುಂಬಾ ಚೆನ್ನಾಗಿ ಸ್ವಾಮೀಜಿ ಅವರು ನೀವೇ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಗೆಲ್ರಿಗೂ ಲೆಟ್ ಯು ಹ್ಯಾವ್ ದ ಬೆಸ್ಟ್ ಆಫ್ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, joy, peace, and family life. Again, I would say that I'm not eligible for this award. Each one of you are equally eligible. Thank you, KMJU and Karnataka Kannada and Culture Department. Every single dignitary is here and off. Thank you very much. Have a beautiful weekend, beautiful time. Bye-bye. Multinational conglomerates all over. ഇന്ന് ഡോക്ടർ റോയ് CJ എന്ന് പറയുന്നത് മലയാളികൾക്കും സൗത്ത് ഇന്ത്യൻസിനും ഒരു ഇൻട്രഡക്ഷൻ ആവശ്യമില്ലാത്ത ഒരു പേര് തന്നെയാണ്. Whether it be as a real estate mogul, whether it be as a businessman who has done stellar work, retail, education, entertainment and even philanthropy. ഏതൊരു മേഖല എടുക്കുകയാണെങ്കിലും നമ്മുടെ ഡോക്ടർ റോയ് CJ has. ನಮಸ್ಕಾರ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ನನ್ನ ಕಾರು ಫಸ್ಟ್ ಕಾರ್ CKJ 3637 ಇದೇ ಗಾಡಿ. ಇವರೇ ಫೈಂಡ್ ಔಟ್ ಮಾಡ್ರವರು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೆಸರು? ಆನಂದ್ ಅಂತ. ನೀವು? ಅನಿಲ್ ಅಂತ. ಓಕೆ, ನೀವೇನಾ ಫಸ್ಟ್ ರೀಲ್ ನೋಡಿದ್ದು? ವೆರಿ ಗುಡ್, ವೆರಿ ಗುಡ್. ನಮ್ಮ ಆಫೀಸ್ ಇಂದ ನಮ್ಮ ಜೋಜೋ ಅವರು ನೋಡಿದ್ದು. ಸೊ ಇಟ್ಸ್ ವೆರಿ ಗುಡ್. ಕಾರು ಸಿಕ್ಕಾಪಟ್ಟೆ ಕೆಲಸ ಇದೆ, ಬಟ್ ಸ್ಟಿಲ್ ಫಸ್ಟ್ ಕಾರ್ ಇಸ್ ಫಸ್ಟ್ ಕಾರು. ಈಗ ರೋಲ್ಸ್ ರಾಯ್ಸ್, ಎನಿ ಕಾರ್ ಯು ನೇಮ್ ಐ ಹ್ಯಾವ್, ಬಟ್ ಐ ಲವ್ ದಿಸ್ ಕಾರ್ ಮಚ್ ಮೋರ್ ದೆನ್ ಆಲ್ ಆಫ್ ದಟ್. ಕೆಲಸ ಇದೆ, ತುಂಬಾ ಕೆಲಸ ಇದೆ ಗಾಡಿನಲ್ಲಿ, ಬಟ್ ಖುಷಿ ಆಗುತ್ತೆ ಗಾಡಿ ಬಂದಿರೋದು. ನಂಬರ್ ತೋರ್ಸಪ್ಪ ಬ್ಯಾಕಲ್ಲಿ. ഗുഡ് ഈവനിങ് ടു ഓൾ. അപ്പോൾ ഞങ്ങൾ ഇന്ന് കൊച്ചി ഓഫീസിൽ ഒരു മീറ്റിംഗ് വെച്ചു. Our confident group is a value for money brand, and we have a luxury division, and we also have lifestyle brand. അപ്പോൾ എല്ലാവരും കോൺഫിഡന്റ് ഗ്രൂപ്പ് വിചാരിക്കും we are only for value for money. 1.5 കോടിയുടെ പ്ലസ് ഞങ്ങളുടെ ലൈഫ് സ്റ്റൈൽ പ്ലസ് എന്ന് പറയും അല്ലേ, ആ ബ്രാൻഡാണ്. വി ആർ കമ്മിങ് ഔട്ട് വിത്ത് സംതിങ് ബ്യൂട്ടിഫുള്ളി എക്സ്ട്രാ ലക്സുറി. വാട്ട് യു സീ ഇൻ ദുബായ്, ആ സ്റ്റൈൽ പ്രോജക്ട്സ് അടുത്തന്നെ സ്റ്റാർട്ട് ചെയ്യും. അപ്പൊ ഈ 15 കൊല്ലം എക്സ്പീരിയൻസ് ഉള്ളവര് ആ ഒരു സ്പെഷ്യാലിറ്റി പ്രോഡക്റ്റ് ആണ് നിങ്ങൾക്ക് വേണ്ടി ചെയ്യാൻ പോണേ. ടേക്ക് കെയർ, ബൈ. വെയിറ്റ് ഫോർ ദാറ്റ് അനൗൺസ്മെന്റ് സൂൺ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೇರಳ ನಮ್ಮ ಕುಶಾಲ್ ನಗರದ ತುಂಬಾ ಹತ್ರ ಒಂದು ಹೋಮ್ ಸ್ಟೇಗೆ ಬಂದಿದ್ದೀನಿ. ಒಂದು ಹೋಮ್ ಫೀಲಿಂಗ್ ಬೇಕು ಅಂತ, ತುಂಬಾ ನ್ಯಾಚುರಲ್ ಆಗಿ. ಇದು ಕಲ್ಲೂರ್ ಇಲ್ಲಂ ಅಂತ, 200-300 ವರ್ಷ ಹಳೆ ಇಲ್ಲಂ ಮನೆ. ಇದಕ್ಕೆ 8 ಕಟ್ಟು ಅಂತಾರೆ ಈ ಕನ್ಸ್ಟ್ರಕ್ಷನ್. ಅವಾಗಿಂದ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಇಟ್ ಇಸ್ ಅನ್ ಅಮೇಸಿಂಗ್ ಫುಡ್ ಅಂಡ್ ಸರ್ವಿಸಸ್. ನಾನು ತೋರಿಸ್ತೀನಿ ನೋಡಿ, ಅದು ಯುನೀಕ್ ಥಿಂಗ್ಸ್. ಇದು ಆ ಇಲ್ಲಮ್ಮು 300 ವರ್ಷದ ಹಳೇದು. ನನ್ನ ಫ್ರೆಂಡ್ ವಿನೀತ್ ಅಂತ ಇಲ್ಲಿ ಪಕ್ಕದಲ್ಲಿದ್ದಾರೆ, ಅವರು ಬ್ರದರು. ಇಲ್ಲಿ ನಾವು ಬಂದು ಫುಲ್ ಟೀಮ್ ಸ್ಟೇ ಮಾಡ್ತಾ ಇದೀವಿ.
ಇದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿರೋದು. ಯಾಕೆಂದ್ರೆ ಆ ಹಳೆ ಕಾಲದ್ದು 200-300 ವರ್ಷ ಹಳೆ ಮನೆ ಅದೇ ತರ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಮನ ಅಂತಾರೆ ಇದಕ್ಕೆ. ಕಲ್ಲೂರ್ ಇಲ್ಲಮ್ ಅಂತ ಹೆಸರು. ಮಟ್ಟನ್ನೂರ್, ಕಣ್ಣೂರ್ ಹತ್ರ ಶ್ರೀಕೃಷ್ಣ ದೇವರಲ್ಲಿದ್ದಾರೆ. ದೇವ್ರ ಗುಡಿಯಲ್ಲಿ ದೂರದಲ್ಲಿದೆ. ಅದೇ ತರ ಕಿಚನ್ ಎಲ್ಲ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಹಳೆ ಟೈಪ್ ಅಲ್ಲೇ. ನೋಡಿ, ತಲೆ ಬಗ್ಗಿಸ್ಕೊಂಡು ಒಳಗಡೆ ಹೋಗ್ಬೇಕು. ಡೋರು ತುಂಬಾ ಚೆನ್ನಾಗಿತ್ತು ನನ್ನ ಸ್ಟೇ ಇಲ್ಲಿ. ಬೆಂಗಳೂರಿಂದ ಒಂದು 300 ಕಿಲೋಮೀಟರ್ ಆಗುತ್ತೆ. ಮೈಸೂರು ರೋಡ್ ಇಸ್ ವೆರಿ ಗುಡ್. ಸೊ ಆ ಕಡೆಯಿಂದ ಬಂದ್ವಿ. ಇದಕ್ಕೆ 4 ಕಟ್ಟು ಅಂತಾರೆ. ಮಳೆ ಬಂದ್ರೆ ಸೆಂಟ್ರಿಗೆ ನೀರು ಬರುತ್ತೆ. ಇದು ನಾನು ಇನ್ನೊಂದು ಕಿಚನ್ ನೋಡಿದೆ, ತುಂಬಾ ಆಶ್ಚರ್ಯ ಆಯ್ತು. ಒಂದು 200-300 ಹಳೇದಿದು ಕಿಚನ್ನು. ಇಲ್ಲೇನ್ ಮಾಡ್ತಾನೆ, ಅಕ್ಕಿ ಬೇಯಿಸ್ಬಿಟ್ಟು ಆ ಕಡೆ ಆ ನೀರ್ ಚೆಲ್ಲೋದ ಒಂದು ಟೆಕ್ನಿಕ್. ಆಗ್ಲೇ ನೋಡಿ ಸ್ಯಾನಿಟರಿ ಸಿಸ್ಟಮ್ ಮಾಡ್ಬಿಟ್ಟಿದ್ದಾರೆ 200-300 ವರ್ಷ ಮುಂಚೆನೆ. ಅದೇ ತರಾನೇ ಕಿಚನ್ ಅಲ್ಲೇ ಡೈರೆಕ್ಟ್ ಆಗಿ ಬಾವಿ ಇದೆ. ಬಾವಿ ಸೇದ್ಕೊಂಡು ಕಿಚನ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಇದು. ಟೋಟಲ್ ಆಗಿ ತುಂಬಾ ಚೆನ್ನಾಗಿರೋ. ಆಮೇಲೆ ಹೋಮ್ ಫುಡ್ ಕೊಡ್ತಾರೆ. ನನಗೂ ತುಂಬಾ ಖುಷಿ ಆಯ್ತು. ಬೆಂಚಲ್ಲಿ ಕುತ್ಕೊಂಡು ತಿಂದು ತುಂಬಾ ಚೆನ್ನಾಗಿರೋ ಹೋಮ್ ಫುಡ್. ನಾನು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಏನಲ್ಲ, ಏನೋ ಒಂದು ಚೆನ್ನಾಗಿರೋ ನೋಡಿದ್ರೆ ನಮ್ಮ ಫ್ರೆಂಡ್ಸ್ಗೆ ಹೇಳಬೇಕು. ಇದ್ರ ಓನರು ವನಜಾ ನಂಬಿಯರ್ ಅಂತ. ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಂತ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿ ನಮ್ ಸ್ಟೇ ಅಂತೂ ತುಂಬಾ ಅಪರೂಪಕ್ಕೆ ಚೆನ್ನಾಗಿತ್ತು. ನೇಚರು ಈಗ ಸೆಕೆ ಇದೆ, ಬಿಕಾಸ್ ಇಟ್ಸ್ ಸಮ್ಮರ್ ಟೈಮ್ ಇನ್ ಕೇರಳ. ಬಟ್ ಈ ಕನ್ಸ್ಟ್ರಕ್ಷನ್ ಇಂದ ಅಷ್ಟು ಸೆಕೆ ನಮ್ಗೆ ಗೊತ್ತಾಗಿಲ್ಲ. ಟೇಕ್ ಕೇರ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ವೀಕ್ ಅಂಡ್ ಎ ನೈಸ್ ವೀಕೆಂಡ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.